ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ತಿಲಾದ ಮಹಾವಿವಾಹೋತ್ಸವ ಮುಗಿದಿತ್ತು. ಎಲ್ಲೆಡೆ ಸಂಭ್ರಮ. ಆದರೆ ಏಕಾಏಕಿ ಭೂಮಿ ಕಂಪಿಸತೊಡಗಿತು. ಬಲವಾದ ಗಾಳಿ ಬೀಸಿತು. ಆಕಾಶ ಕತ್ತಲಾಯಿತು. ಸಂಗೀತ ನಿಂತಿತು. ಅರಮನೆ ಭಯದಿಂದ ತುಂಬಿತು. ಒಬ್ಬ ಮಹಾಶಕ್ತಿ ಬರುತ್ತಿತ್ತು. ಅರಮನೆಗೆ ಪ್ರವೇಶಿಸಿದವರು ಮಹಾಯೋಧ ಋಷಿ ಪರಶುರಾಮರು. ಅವರ ಕಣ್ಣುಗಳಲ್ಲಿ ಅಗ್ನಿ, ಕೈಯಲ್ಲಿ ದಿವ್ಯ ಪರಶು. ರಾಜರು ಭಯದಿಂದ ನಿಂತರು. ದಶರಥರು ಚಿಂತಿಸಿದರು. ಆದರೆ ರಾಮ ಶಾಂತವಾಗಿ ನಿಂತನು. ಪರಶುರಾಮ ಹೇಳಿದರು, ಶಿವನ ಧನಸ್ಸನ್ನು ಯಾರು ಮುರಿದರು? ಸಭೆ ಮೌನವಾಗಿತ್ತು. ಲಕ್ಷ್ಮಣ ಕೋಪಗೊಂಡನು. ನನ್ನ ಅಣ್ಣ ರಾಮ ಮುರಿದನು. ಇದು ಸ್ಪರ್ಧೆ. ನಿಮಗೆ ಯಾಕೆ ಕೋಪ ಎಂದು ಕೇಳಿದ. ಸಭೆ ಆಶ್ಚರ್ಯಪಟ್ಟಿತು. ದಶರಥರು ಭಯಪಟ್ಟರು. ರಾಮ ಲಕ್ಷ್ಮಣನಿಗೆ ಶಾಂತವಾಗಿರಲು ಸೂಚಿಸಿದನು. ರಾಮನಿಗೆ ಗೊತ್ತು, ನಿಜವಾದ ಶಕ್ತಿ ಕೋಪದಲ್ಲಿಲ್ಲ ಅಂತ. ಪರಶುರಾಮ ರಾಮನತ್ತ ನೋಡಿದರು. ನೀನು ಯೋಗ್ಯನಾದರೆ ಈ ವಿಷ್ಣುಧನಸ್ಸನ್ನು ಕಟ್ಟಿ ತೋರಿಸು ಎಂದರು. ಸಭೆ ಉಸಿರೇ ಹಿಡಿತು. ರಾಮ ಗೌರವದಿಂದ ಧನಸ್ಸನ್ನು ತೆಗೆದುಕೊಂಡನು. ಸುಲಭವಾಗಿ ಎತ್ತಿದನು. ರಾಮ ಧನಸ್ಸನ್ನು ಸುಲಭವಾಗಿ ಕಟ್ಟಿ ತೋರಿಸಿದನು. ಆ ಕ್ಷಣದಲ್ಲಿ ಪರಶುರಾಮರಿಗೆ ಅರಿವಾಯಿತು, ಇವನು ಸಾಮಾನ್ಯ ರಾಜಕುಮಾರನಲ್ಲ, ಇವನು ವಿಷ್ಣುವಿನ ಅವತಾರ. ಪರಶುರಾಮರ ಕೋಪ ಮಾಯವಾಯಿತು. ಅವರು ಕೈ ಜೋಡಿಸಿದರು. ಕ್ಷಮಿಸಿ ಪ್ರಭು ಎಂದರು. ನೀವು ಧರ್ಮದ ರಕ್ಷಕರು. ಅವರು ರಾಮನಿಗೆ ನಮಸ್ಕರಿಸಿ ಹೊರಟರು. ಸಭೆ ಮೌನವಾಗಿತ್ತು. ಅವರು ವಿಧಿಯನ್ನು ಕಂಡಿದ್ದರು. ಆದರೆ ಪ್ರಯಾಣ ಇನ್ನೂ ಮುಗಿದಿಲ್ಲ. ಅಯೋಧ್ಯೆ ರಾಮ ಸೀತರಿಗಾಗಿ ಕಾಯುತ್ತಿತ್ತು. ಅಯೋಧ್ಯೆ ರಾಮ ಸೀತೆಯನ್ನು ಹೇಗೆ ಸುಸ್ವಾಗತಿಸುತ್ತಿದೆ ಎಂದು ಕಾದು ನೋಡಲು ಮುಂದಿನ ವಿಡಿಯೋಗಾಗಿ ಕಾಯಿರಿ. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.